ನಡೀತಾ ಇದೆ. ನಾಳೆ ಎಮರ್ಜೆನ್ಸಿ ಕ್ಯಾಬಿನೆಟ್ ಕರೆದಿದ್ದೀನಿ. ಮೊನ್ನೆ ಗುರುವಾರ ಮಾಡಬೇಕಾಯ್ತು, ಮಾಡಲಿಲ್ಲ. ಎಲ್ಲಿಗೆ ಹೋಗುತ್ತೆ? ನಾವು ಬರಗಾಲದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಬೇಕು. ನಾಳೆ ಬೆಳಗ್ಗೆನೇ ಎಲ್ಲ ಡೆಪ್ಟಿ ಕಮಿಷನರು, CEOಗಳು, ಎಲ್ಲ ಆಫೀಸರ್ಸ್ನ ಬೆಳಗ್ಗೆ ಇಲ್ಲಿಂದನೇ ಝೂಮಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಏನು ಮಾಡಬೇಕು ಏನು ಎತ್ತ ಅಂಥೇಳಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಬರಗಾಲದಲ್ಲಿ ಏನೇನು ಕೆಲಸ ತೊಗೋಬೋದು, ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಕೆಲವು ಕಡೆಲ್ಲ ಗೂಳೆ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇರೋದು ನಮಗೆ ಮಾಹಿತಿ ಬಂದಿದೆ. ಆ ದೃಷ್ಟಿಯಿಂದ ಚರ್ಚೆ ಮಾಡೋಣ ಅಂತಂದ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀವಿ. ಸರ್, ನೀವು ಪತ್ರ ಬರೆದಿದ್ದೀರಿ ಕೇಂದ್ರ ಸರ್ಕಾರಕ್ಕೆ, ಏನಾದ್ರು ರಿಯಾಕ್ಷನ್ ಬಂದಿದೆ? ಇನ್ನೂ ಏನು ಇಲ್ಲ. ಅವರು ಏಕದಮ್ ಬರೆದ ತಕ್ಷಣವೂ ಅವ್ರು ಕಳಿಸಲ್ಲ ಅನ್ನೋ ನಮ್ಗೆ ಅರಿವಿದೆ. ಬಟ್ ವಿತ್ ಫ್ಯಾಕ್ಟ್ಸ್ ಇನ್ನೂ ಒಂದಷ್ಟು ಡೀಟೇಲ್ಸ್ ಕಳಿಸ್ಬೇಕು. ನಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಪಿಕ್ಚರ್ ಬಂದಿದೆ, ಎಷ್ಟು ಮಳೆ ಆಗಿದೆ, ಎಲ್ಲಿ ಮಳೆ ಆಗಿದೆ, ಏನು ಎತ್ತ ಅಂತೇಳಿ. ಆ ಪರಿಸ್ಥಿತಿ ಅನುಕೂಲವಾಗೇ ನಾವು ಬರೀ ಕುಡಿಯೋ ನೀರು ಕೊಟ್ಟಿರೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮಂಡ್ಯ ಇರ್ಬೋದು, ಬೇರೆ ಯಾರೇ ಇರ್ಬೋದು, ನೀವು ನೀರು ಬಿಟ್ಬಿಟ್ಟಿದ್ದೀನಿ ಅಂದ ತಕ್ಷಣ ವ್ಯವಸಾಯಕ್ಕೆ ಯಾರೂ ಉಪಯೋಗಿಸೋಂಗಿಲ್ಲ. ಬರೀ ಕುಡಿಯೋ ನೀರಿಗೋಸ್ಕರ ನಾವು ಕೊಟ್ಟಿದ್ದೀವಿ. ವ್ಯವಸಾಯಕ್ಕೆ ಡ್ಯಾಮ್ ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕು. ನಾಳೆ ನೀವು ಹಾಕ್ಕೊಂಡು ನನಗೆ ಪ್ರೆಷರ್ ಬಿಲ್ಡಪ್ ಮಾಡೋದು, ಇದನ್ನು ಬಿತ್ತನೆ ಹಾಕ್ಕೊಂಡು ಅದಕ್ಕೆಲ್ಲ ದಯವಿಟ್ಟು ಅವಕಾಶ, ನಾಟಿ ಹಾಕ್ಬಿಟ್ಟು ಅವಕಾಶ ಮಾಡ್ಕೊಳಕ್ಕೆ ಹೋಗಬೇಡಿ. ಕುಡಿಯೋ ನೀರು ಮಾತ್ರ ನಾವು ನೀರು ಬಿಟ್ಟಿರೋದು. ನಮಗೆ ತಮಿಳ್ನಾಡ್ದು ಭಾಳ ಪ್ರೆಷರ್ ಇದೆ. ಅವ್ರದ್ದು ತಮಿಳ್ನಾಡೋದು ಎಷ್ಟು ಬೇಕು ನೀರು ಅಂತ ಅಂದ್ಬಿಟ್ಟು ಅವ್ರದ್ದು ವಿಪರೀತ ಪ್ರೆಷರ್ ಇದೆ. ತುಂಗಭದ್ರಲ್ಲೂ ಪ್ರೆಷರ್ ಇದೆ. ದಯವಿಟ್ಟು ಡ್ಯಾಮ್ ಭರ್ತಿ ಆದ ತಕ್ಷಣ ನಿಮಗೆ ಕೊಡ್ತೀವಿ ನೀರನ್ನ. ಎಷ್ಟು ಬೆಳೆ ಕೊಡಬೇಕು ನಿಮಗೆ ಕೊಡ್ತೀವಿ, ಏನು ತೊಂದರೆ ಇಲ್ಲ. ದಯವಿಟ್ಟು ಸ್ವಲ್ಪ it is their duty. I don't want to comment on that. In the meantime, lot of issues are there. Let them demand, no problem. We will also demand. I will also go to Delhi and I will also tell my parliament members, place before the fact, what is the fact. I don't want any this one. It is our right. Whatever the Kaveri issue is, it is our right, and we have got a Supreme Court also has said that it is only left to the Central Water Commission. So we are on the job. The Mekedatu project is benefiting Tamil Nadu, not Karnataka. This I will make it very clear. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅವರು ರಾಜಕಾರಣ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಪ್ರಾಜೆಕ್ಟು, ಅವ್ರು ಮಾಡಿದ ಎಲ್ಲ ವಿಚಾರಗಳನ್ನು ತಿರ್ಗಾ ನನ್ನ ಮಕ್ಕಕ್ಕೆ ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ವರ್ಷಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಅವ್ರಿಗೆ ಬಿಟ್ಟಿದಂಥ ಹಕ್ಕು.